ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇದು ಮಾರ್ಚ್ನ ಫಸ್ಟ್ ಸಂಡೇ ಆಗಿತ್ತು. ಸೊ ಔಟಿಂಗ್ ಡೇ 9 ಗಂಟೆಯಿಂದ ಔಟಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ನಾನು ಡ್ಯೂಟಿ ಇರೋದ್ರಿಂದ 1:15 ಬಂದು 2 ಗಂಟೆ ಬೇಗ ರೆಡಿ ಆಗಿ ತುಂಬ ಹೊತ್ತು ನಿಂತ್ಕೊಂಡಾದ್ಮೇಲೆ 2:15 ಬಸ್ ಬಂತು. MG ರೋಡಲ್ಲಿ ನಮ್ಮ ಫ್ರೆಂಡ್ ವೇಟ್ ಮಾಡ್ತಿದ್ಲು ಅಂತ ಡೈರೆಕ್ಟಾಗಿ MG ರೋಡ್ಗೆ ಹೋದೆ. ಬಟ್ ಅವಳು ನೋಡಿದ್ರೆ MG ರೋಡ್ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ಲು. ನಾವು ಜೈಲಿಂದ ಹೊರ ಬಂದಿಲ್ಲ. ಸೊ ನಾವು ಬೆಂಗಳೂರು ಹೇಗೆ ಅಂತ ಗೊತ್ತಿಲ್ಲ. ಅವಳಿಗೂ ದಾರಿ ಗೊತ್ತಿರಲಿಲ್ಲ, ನನಗೂ ದಾರಿ ಗೊತ್ತಿರಲಿಲ್ಲ. ಸೊ ಹಂಗೆ ಮ್ಯಾಪ್ ಸಹಾಯದಿಂದ ಹಂಗೆ ಅಂತೂ ಇಂತೂ ಬಂದು ತುಂಬ ಹಸುವಾಗಿತ್ತು. ಮಾರ್ನಿಂಗ್ ಇಂದ ಏನೂ ತಿಂದಿರಲಿಲ್ಲ. ಅದಕ್ಕೆ ಪೇಟ್ ಪೂಜೆ ಮಾಡೋಣ ಅಂತ ಇಲ್ಲಿ ಎಗ್ ರೋಲ್ ಆರ್ಡರ್ ಮಾಡಿದ್ದೆ. ಮಾಡ್ತಾ ಇದ್ರು. ಅದೇ ಟೈಮಲ್ಲಿ ನಮ್ಮ ಸೀನಿಯರ್ ಬಂದರು. ನಮ್ಮಿಬ್ಬರದು ಹೊಟ್ಟೆ ಫುಲ್ ಆಗಿತ್ತು. ಅಕ್ಕ ಮಾತ್ರ ಮಸಾಲೆ ಪುರಿ ತಿಂದು. ಇವಳ್ದು ಊರು ವಿಜಯಪುರ. ಅವ್ರ ಅಮ್ಮ ಬಂದಿದ್ರು ಊರಿಂದ. ಸೊ ಬ್ಯಾಗ್ ತುಂಬ ಅಡುಗೆ ಕಟ್ ಕಳಿಸಿದ್ರು, ಸ್ನ್ಯಾಕ್ಸ್ ಎಲ್ಲ. ಏನು ಮಾಡೋದು, ನಮ್ಮ ಊರು ಅಲ್ಲಿದೆ, ಯಾರು ಕೊಟ್ಟು ಕಳ್ಸೋರಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ತಿನ್ಕೊಂಡಾದ್ಮೇಲೆ ಟೈಮ್ ನೋಡ್ತಾ ಇದ್ದೀವಿ. 5 ಗಂಟೆ ಬರ್ತಾ ಇದೆ ಔಟಿಂಗ್ ಟೈಮ್, ಲಾಸ್ಟ್ 5 ಗಂಟೆಗೆ. ಆಮೇಲೆ ಸೆಕ್ಯೂರಿಟಿ ಅಂಕಲ್ ಕರ್ಕೊಳ್ಳಲ್ಲ ನಮಗೆ. ಏನು ಮಾಡೋದು ಅಂತ ಆಟೋ ಬುಕ್ ಮಾಡ್ಕೊಂಡು ಆಟೋ ಹೋಗ್ತಾ ಇದ್ವಿ ಬೇಗ. ಆಟೋಯಿಂದ ಇಳ್ಕೊಂಡು ಮತ್ತೆ ಸ್ವಲ್ಪ ನಡ್ಕೊಂಡು ಹೋಗಬೇಕು. ನಾನು ಹಿಂದೆ ಬರ್ತಿದ್ದೆ. ಅವ್ರು ಮಾತ್ರ ನೋಡಿ ಹೆಂಗೆ ಬಿಟ್ಟು ಹೋಗ್ತಾವ್ರೆ ಮುಂದೆ. ಅಂತೂ ಇಂತೂ 5 ಟನ್ಗೆ ರೀಚ್ ಆದ್ವಿ. ಏನೂ ಅಂತಿಲ್ಲ. ಯಾರಿಗೆ ಆಗಲಿ ಹೊರಗೆ ಹೋಗೋದ್ಮೇಲೆ ಫಸ್ಟ್ ಮಾಡೋ ಕೆಲಸನೇ ಬಟ್ಟೆ ಬಿಚ್ಚು ಆರಾಮಾಗಿ ನೈಟ್ ಡ್ರೆಸ್ ಹಾಕೊಂಡು ಕೂತ್ಕೊಳ್ಳೋದು. ಇದು ಎಷ್ಟು ಕಂಫರ್ಟೇಬಲ್ ಆಗಿರುತ್ತೆ. ಅಪ್ಪ ಸಮಾಧಾನ ಕೊಡುತ್ತೆ ಅಂದರೆ ಸ್ವರ್ಗ. ಮಾಡ್ಕೊಳ್ಳೋಣ ಅಂದರೆ ಒಂದೊಂದು ಕೆಲಸ. ಬೆಡ್ ಮೇಲೆಲ್ಲ ಬಟ್ಟೆ ತುಂಬೋಗೈತೆ. ಇದಿವಾಗ ಕ್ಲೀನ್ ಮಾಡೋಕ್ಕೂ ಶಕ್ತಿ ಇಲ್ಲ, ಕೋಡೋಕ್ಕೂ ಶಕ್ತಿ ಇಲ್ಲ. ನೀರು ಕುಡಿಬೇಕು ಅಂದ್ರೆ ನೀರು ಖಾಲಿ ಆಗಿತ್ತು. ಇದೆಲ್ಲ ನೋಡಿದ್ಮೇಲೆ ಸಂಡೇ ಔಟಿಂಗ್ ಯಾಕಾದ್ರೂ ಹೋಗ್ತೀನಿ ಅನ್ನಿಸ್ಬಿಡುತ್ತೆ. ಮನೇಲಾಗಿದ್ದರೆ ಬಟ್ಟೆ ತೆಗೆದುಬಿಟ್ಟು ಆರಾಮಾಗಿ ಮಲ್ಕೋತಿದ್ವಿ. ಇಲ್ಲಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ನನಗೆ ಸಮಾಧಾನ ಹೇಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ. ನಾನು ಅದಕ್ಕೆ ಟೈಮ್ 8 ಗಂಟೆ ಆಗಿತ್ತು. ರೋಲ್ಕೋ ಟೈಮಿಂಗು ಊಟ ಹಸುವಾಗಿತ್ತು ಅಂತ ಹೊರಗಿಂದ ತಂದಿರೋ ಊಟ ಮಾಡಿ ಬಿಸ್ಕೆಟ್ ಕೊಟ್ಟಲು, ಬಿಸ್ಕೆಟ್ ತಿಂದು. ಇಮ್ಮೆ ನಮಗೆ ಇಂಪೋಸಿಷನ್ ಕೊಟ್ಟಿದ್ರು ಅಂತ ಬರೀತಾ ಕೂತಿದ್ರು. ನಾವು ಆರಾಮಾಗಿ ಮಲ್ಕೊಂಡಿದ್ವಿ. ಇವತ್ತಿಗಷ್ಟೇ. ಮತ್ತೆ ಇಂಟ್ರೆಸ್ಟಿಂಗ್ ವ್ಲಾಗ್ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಗಾಯ್ಸ್.